ಗಾರ್ಡನ್ ಸಿಟಿ ಆಫ್ ಇಂಡಿಯಾ. ಹಂಗಂತ ಇಡೀ ಪ್ರಪಂಚದಲ್ಲಿಯೇ ಫೇಮಸ್ ಆಗಿರೋ ನಮ್ಮ ಬೆಂದಕಾಳೂರು, ಈ ಊರಿನ ಫಾದರ್ರು, ಗಾಡ್ ಫಾದರ್ ಆದ ಕೆಂಪೇಗೌಡರು ಅವತ್ತು ಹಾಕಿದ 4 ಎಂಡ್ ಪಾಯಿಂಟ್ಗಳನ್ನೆಲ್ಲ ದಾಟಿ ಎರ್ರ ಬಿರ್ರಿಯಾಗಿ ಬೆಳೆದು ಕಾಂಕ್ರೀಟ್ ಸಿಟಿ ಆಗಿ ಇವತ್ತು ಬ್ಯಾಂಗ್ಳೂರ್ ಆಗ್ಬಿಟ್ಟಿದೆ. ಐತಿಹಾಸಿಕ ಕೆರೆಗಳೆಲ್ಲ ಲೇಔಟ್ಗಳಾಗೋಯ್ತು. ವಿಧಾನಸೌಧದ ಪಕ್ಕದಲ್ಲೇ ವಿಕಾಸದ ಹುಟ್ಕೊಂಡ್ಬಿಡ್ತು. ನೆಮ್ಮದಿಯಾದ ಬದುಕಿಗೋಸ್ಕರ ಪ್ರತಿದಿನ ಜನ ಹೋರಾಟ ಮಾಡ್ತಾ ಮಾಡ್ತಾ ಜೀವನ ಅನ್ನೋ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ. ಇಷ್ಟೆಲ್ಲ ಆದ್ರೂ ನಮ್ಮ ಬೆಂಗಳೂರಲ್ಲಿ ಚೇಂಜ್ ಆಗದೆ ಇರೋ ಪ್ರಪಂಚ ಅಂದ್ರೆ ಒಂದೇ, ರೌಡಿ ಪ್ರಪಂಚ. ಯಾಕೆ, ಯಾವುದಕ್ಕೋಸ್ಕರ ಇವರೆಲ್ಲ ಹೀಗೆ ಹೊಡೆದಾಡ್ತಿದ್ದಾರೆ? हेलो जैन साहब, ಹಲೋ ವಿಶ್ವ ಅಣ್ಣ, ಸಚಿನ್ ಬಾವ್ ಎಷ್ಟು? 65. ಏನ್ ಪ್ರಕಾಶ್ ಅಣ್ಣ, ಸಂದೆ ಜೋರಾಗಿ ನಡೀತಾ ಐತೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ನಿನಗೆ ಅಪ್ಪನೇ ಬಿಡು. ಈಗ ವಿಷಯಕ್ಕೆ ಬರೋಣ. ನಾಗಣ್ಣ ದುಡ್ಡು ಇಸ್ಕೊಂಡ್ ಬರ ಕೆಲವ್ರೆ, ದುಡ್ಡೇನು? ಮ್ಯಾಚ್ ಮುಗಿದ್ಮೇಲೆ ತಾನೇ ನನಗೆ ದುಡ್ಡು ಬರೋದು. ಆಮೇಲೆ ತಾರೆ ನಾನು ನಿಮ್ಗೆ ದುಡ್ಡು ಕೊಡಕ್ ಆಗೋದು. ನಾಗಣ್ಣನ ಬಗ್ಗೆ ಗೊತ್ತಲ್ವಾ? ಮೊದಲು ಕಾಸು ಮಾಡ್ದು. ಇನ್ಮೇಲೆ ಈ ವ್ಯವಹಾರದಲ್ಲಿ ಬರೋ ದುಡ್ಡನ್ನೆಲ್ಲ ಕೊಡ್ಬೇಕಾಗಿರೋ ನಾಗಂಗಲ್ಲ, ಸಂತಂಗೆ. ಯಾರ್ಗಳ ಸಂತ. ನೋಡ್ರೆಡ್ಡಿ, ಈ ಕೇಬಲ್ ಟಿವಿ ದಂಧೆಯಲ್ಲಿ ಎಷ್ಟು ಕಾಸು ಐತೆ, ನಿನ್ನ ಕಂಟ್ರೋಲ್ ಅಲ್ಲಿ ಎಷ್ಟು ಏರಿಯಾ ಐತೆ, ಆ ಏರಿಯಾದಲ್ಲಿ ಎಷ್ಟು ಕಲೆಕ್ಷನ್ ಆಗ್ತಾ ಐತೆ ಅಂತ ಎಲ್ಲ ನಮ್ ಸಂತನ್ ಗೊತ್ತು. ಎಲ್ಲಾರು ಮಾತಾಡದ್ಮೇಲೆ ರುಬ್ಬಿದ್ರೆ ಇವನು ರುಬ್ಬದ ಮೇಲೆನೆ ಮಾತಾಡೋದು. ಇದು ಬಹಳ ಅನ್ಯಾಯ ಕೊಬ್ರ. ಸಿಗೋ 4 ಕಾಸಲ್ಲಿ ಪೊಲೀಸರ್ಗೂ ಟೋಕನ್ ಹೊಡೆದು ಆ ಮೆಟ್ನಾಗನ್ಗೂ ಶೇರ್ ಕೊಟ್ಟು ನಿಮ್ಗೂ ಕೊಡ್ಬೇಕಂದ್ರೆ ಹೇಗೆ ಹೇಳಿ? ಆ ನಾಗಣ್ಣ ಏನಕ್ಕೆ ಕೊಡ್ತಾ ಇದ್ಯಾ? ಅವನ್ ಯಾವ ಏರಿಯಾ ಪಂಟ್ರು? ಇವತ್ತಿಂದ ಈ ದಂಧೆ ನಮ್ದು. ಇಲ್ ಬರೋ ದುಡ್ಡೆಲ್ಲ ನಮ್ ಸಂತನಿಗೆ ಸೇರ್ಬೇಕು, ಅರ್ಥ ಆಯ್ತಾ? ರೆಡ್ಡಿ, ನಿನ್ ಸೆಕ್ಯೂರಿಟಿ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡಮ್ಮ. ನಮ್ ಹುಡುಗರು ಇಲ್ಲೇ ಇರ್ತಾರೆ. ನಿನ್ನ ಹತ್ರ ಕಾಸು ತಗೊಳಕ್ ಬರ್ತಿದ್ನಲ್ಲ ಆ ನಾಗನ್ ಕಡೆಯವ್ರನ್ನ ನಮ್ ಹುಡುಗರು ಆಲ್ರೆಡಿ ಕೈಲಾಸದ ಬಸ್ ಸ್ಟ್ಯಾಂಡ್ಗೆ ಕಳ್ಸ ಆಯ್ತು. ನಮ್ ಹುಡುಗನ ಆಸ್ಪತ್ರೆ ಸೇರಿಸಿದೀರಾ? ಏನು ಏನ್ ಹೇಳ್ತಿದ್ದೀರಾ ನೀವು? ಯಾವನ ಒಬ್ಬ ನಮ್ ಹುಡುಗರ ಮೇಲೆ ಕೈ ಮಾಡ್ತಿದ್ದಾಗ ನೀವೇನ್ ಸಾನೆ ಹಿಡಿತಿದ್ರೇನ್ರು? ಯಾರೋ ಹೊಡೆದಿದ್ದು? ಸಂತಾನ. ಸಂತಾನ? ಸೂರಿ ಸೂರಿ ಏನ್ರು ಏನಾಯ್ತು? ಲೈಬ್ಯಾಂಡ್ ಅಲ್ಲಿ ಕಲೆಕ್ಷನ್ ನಮ್ಮ ಹುಡುಗರ್ನ ಸಂತನ ಕಡೆಯವರು ಹೊಡೆದಾಕ್ ಬಿಟ್ಟವ್ರಂತೆ. ಏನ್ ಸೆಟು? ಅರೆ ಸೂರಿಬಾಯ್, ಏ ಕ್ಯಾ ಹೊರ ಇದರ್? ನಿಮ್ದು ಅಣ್ಣ ಮೆಡ್ಡನಾಗ ಬಹಳ ಪವರ್ಫುಲ್ ಅಂತ ನಾವ್ ಅನ್ಕೊಂಡಿದ್ದಾರೆ. ಆದ್ರೆ ಆ ಸಂತಂದು ಹುಡುಗರು ಬಹಳ ಖತರ್ನಾಕ್ ಇದಾರಲ್ರಿ. ಅವರು ನಿಮ್ ಹುಡುಗರನ್ನ ಚೆನ್ನಾಗಿ ಹೊಡೆದ್ಬಿಟ್ಟು ಇನ್ ಮುಂದೆ ಫೈನಾನ್ಸ್ ಬಿಸ್ನೆಸ್ ಮಾಮೂಲು ಆ ಸಂತ ಹಂಗೆ ಕೊಡ್ಬೇಕು ಅಂತ ನಮ್ಗೆ ವಾರ್ನಿಂಗ್ ಮಾಡಿದಾರ್ರಿ. ಅವ್ನ ಕೈಲಿ ಏನು ಮಾಡಕ್ಕಾಗಲ್ಲ, ಅವನೊಬ್ಬ ಪುಡಿ ನನ್ ಮಗ. ನಮ್ದು ಬಿಸ್ನೆಸ್ ಗೆ ಬೇಕಾಗಿರೋದು ದಾದಾಗಿರಿ. ನಿಮ್ಮಲ್ಲಿ ಪುಡಿ ಯಾರು ದಾದಾ ಯಾರು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಏನಾಯ್ತು? ಇವತ್ ನಾನ ಅವನ ಡಿಸೈಡ್ ಆಗ್ಬೇಕು. ಸಂತನ್ನ ಎತ್ಬಿಡ್ತೀನಿ. ಅಣ್ಣ ಅಣ್ಣ, ಸಂತನ ಹುಡುಗರು ಅಲ್ಲಿ ನೋಡೋಣ. ನುಗ್ಸೋ ಅವ್ರ ಮೇಲೆ. ಯಾಕ್ರು ಏನಾಯ್ತು? ಯಾರು? ಸಂತ.
ಪೇಟೆನ ಹುಡ್ಕೊಂಡು ಹೊಡೆಯೋದು ಹಳೆ ಸ್ಟೈಲು. ನೆಟ್ಟಾಕಿ ಇಲ್ಲೇ ಕರೆಸ್ಕೊಂಡು ಹೊಡೆಯೋದು ನನ್ನ ಸ್ಟೈಲು. ಇಲ್ಲಿಗೆ ಬರ್ಬೇಕಾದವನು ನಿನ್ನ ಅಣ್ಣ, ಮಿಸ್ ಆಗಿ ನೀ ಬಂದ್ಬಿಟ್ಟಿದ್ಯಾ. ಲೋ ಮಗ, ಇವನ್ನೇನೋ ಮಾಡೋದು? ಕುರಿ ಮರಿ ಜಾತ್ರೆ ಬಂದೈತೆ, ಅದಾಗದು ತಲೆ ಮೇಲೆ ನೀರು ಸುರ್ಕೊಂಡು ಒದರ್ತಾ ಐತೆ, ಕೊಟ್ಬಿಡೋಣ. ಪಿಚ್ಗೆ ಎಂಟ್ರ್ ಆಗೋಕ್ಕೂ ಮುಂಚೆ ಬ್ಯಾಟ್ ಹಿಡಿಯೋದು ಹೇಗೆ ಅಂತ ಕಲ್ತ್ಕೋ. ಇದಕ್ಕೆ ಅಂತ ಒಂದು ಸ್ಟೈಲ್. ಏನ್ ಹೇಳು? ಗ್ರಿಪ್ಪು. ಈ ಲೋಪರ್ ಗೊತ್ತಿಲ್ಲ. ಲಾಂಗ್ ಹಿಡಿಯೋರಲ್ಲ ರೌಡಿಗಳು ಅಲ್ಲ, ಸೌಂಡ್ ಕೊಡೋರಲ್ಲ ಪಂಟ್ರುಗಳು ಅಲ್ಲ. ಇದು ನಮ್ಮ ಅಮ್ಮನ ಜಾಗ. ಬದಿಕಳಕ್ಕೊಂದು ಚಾನ್ಸ್ ಕೊಡ್ತಾ ಇದ್ದೀನಿ, ಓಡೋಗ್ ಬಚ್ಚಿಕೋ. ಯಾರು ಹೇಳು? ಸಂತ. ಮುಖ್ಯಮಂತ್ರಿಗಳೇ, ಇತ್ತೀಚಿನ ದಿನಗಳಲ್ಲಿ ರೌಡಿಸಂ ಇಲ್ಲ ಅಂತ ಅನ್ಕೊಂಡು ಜನಗಳು ನೆಮ್ಮದಿಯಾಗಿದ್ರು. ಇವಾಗ ಗ್ಯಾಂಗ್ ವಾರ್ ಸ್ಟಾರ್ಟ್ ಆಗಿದೆ. ಇದನ್ನ ತಡೆಯೋದಕ್ಕೆ ನಿಮ್ ಸರ್ಕಾರ ಏನ್ ಆಕ್ಷನ್ ತಗೊಳ್ತಿದೆ ಸರ್? ನೋಡಿ, ಸರ್ಕಾರ ಈ ವಿಷಯನ ಗಂಭೀರವಾಗಿ ತಗೊಂಡಿದೆ. ಏನೊಂದು ಹೈಟೆಕ್ ಸಿಟಿ ಅಂತ ಏನೋ ಬೆಂಗಳೂರಿನ ಕರೀತಾರೋ, ಅದಕ್ಕೆ ಧಕ್ಕೆ ಬರ್ದಿರಂಗೆ ನೋಡ್ಕೋತೀವಿ. ಅಂತ ವಿಶೇಷವಾದ ಕ್ರಮನ ಏನ್ ಸರ್ ತಗೊಳ್ತಾ ಇದ್ದೀರಾ ನೀವು? ರೌಡಿಸಂನ ಮಟ್ಟ ಹಾಕ್ಬೇಕು ಅಂತೇಳಿ ಒಬ್ಬ ಸ್ಪೆಷಲ್ ಆಫೀಸರ್ನ ಅಪಾಯಿಂಟ್ ಮಾಡ್ಕೊತಾ ಇದೀವಿ. ಸರ್ವಿಸ್ ಕಂಪ್ಲೀಟ್ ಆಗಿರೋ ಅವರನ್ನ ಇದೇ ಕೆಲಸಕ್ಕೆ ಅಂತ ಮತ್ತೆ ಕರ್ಸ್ಕೊತಾ ಇದೀವಿ. ಯಾರು ಸರ್ ಅವರು? HT ಸಾಂಗ್ಲಿಯಾನ. ಆಫೀಸರ್ಸ್, ನಿಮಗೆ ಎಲ್ಲ ಗೊತ್ತು, ಸರ್ಕಾರ ನನ್ನ ಯಾಕೆ ಮತ್ತೆ ಕರೆಸಿದೆ ಅಂತ. ರೌಡಿಸಂನ ಮಚ ಹಾಕೋದು ಅಂದ್ರೆ ರೌಡಿಗಳನ್ನ ಸಾಯಿಸೋದು ಅಷ್ಟೇ ಅಲ್ಲ, ಅವರ ಮನಸ್ಸಲ್ಲಿರೋ ರೌಡಿತನ ಸಾಯಬೇಕು. ಅದಕ್ಕೆ ನಿಮ್ಮ ಹತ್ರ ಈಗ ನಾನು ಎಕ್ಸ್ಪೆಕ್ಟ್ ಮಾಡೋದು ಮಿನಿಮಮ್ ರೆಸ್ಪಾನ್ಸಿಬಿಲಿಟಿ, ಅಂದ್ರೆ ಜವಾಬ್ದಾರಿ. ಅದು ನಮ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಎಲ್ಲ ಲೆವೆಲ್ ನಲ್ಲಿರೋರ್ಗೂ ಬಂದ್ರೆ 100% ನಾವು ಸಕ್ಸಸ್ ಆಗೋದ್ರಲ್ಲಿ ಸಂಶಯ ಇಲ್ಲ. ಅದಕ್ಕೆ ನನಗೆ ಈಗ ಸಿಟಿಲಿ ಆಪರೇಟ್ ಮಾಡ್ತಾ ಇರೋ ರೌಡೀಸ್ ಬಗ್ಗೆ ಡೀಟೇಲ್ಸ್ ಬೇಕು. ಹಾಗೆ ಅವ್ರ ಮೂಮೆಂಟ್ಸ್ ಎಲ್ಲಿ ಜಾಸ್ತಿ ಇದೆ, ಪೊಲೀಸ್ ಏನ್ ಆಕ್ಷನ್ ತಗೊಂಡಿದೆ, ಅದರ್ ರಿಪೋರ್ಟ್ಸ್ ಬೇಕು. ಸರ್, ಈಗ ದುಡ್ಡು ಬರೋ ಎಲ್ಲಾ ಕಡೆ ರೌಡಿ ಎಲಿಮೆಂಟ್ಸ್ ಪ್ಲೇ ಮಾಡ್ತಿದೆ. ಎಲ್ರೂ ಬ್ಯಾಕ್ ಗ್ರೌಂಡ್ ನಲ್ಲಿ ಇಟ್ಕೊಂಡು ಆಪರೇಟ್ ಮಾಡ್ತಿದ್ದಾರೆ. ಕೆಲವು ಕೇಸ್ಗಳಲ್ಲಿ ಪ್ರೋಗ್ರೆಸ್ ಆಗ್ತಿದ್ರು ಆಕ್ಷನ್ ತಗೊಳಕ್ ಆಗದೆ ಪೊಲಿಟಿಕಲ್ ಪ್ರೆಷರ್ ಬರ್ತಿದೆ ಸರ್. ಐ ಡೋಂಟ್ ಕೇರ್ ಅಬೌಟ್ ಪೊಲಿಟಿಕಲ್ ಪ್ರೆಷರ್. ಅಂತ ಕೇಸ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಾನು ಹೇಳ್ತೇನೆ. ಮೊನ್ನೆ ನಡೀತಲ್ಲ ಮರ್ಡರ್ ಅಟ್ಯಾಕ್, ಅದರ ಡೀಟೇಲ್ಸ್ ಏನು, ಯಾರು ಮಾಡಿದ್ದು? ಅವನ ಹೆಸರು ಸಂತ ಅಂತ. ಅವನೇ ಈ ಅಟ್ಯಾಕ್ ಮಾಡಿದ್ದು. ಸಂತನ? ಹೌದು ಸರ್, ಅವನ ಹೆಸರಿಗೆ ಮಾತ್ರ ಸಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಅಂಡರ್ ವರ್ಲ್ಡ್ ಕಾಣದಷ್ಟು ಕ್ರೂರ ರೌಡಿ ಸರ್. ಅವನು ಬ್ಯಾಕ್ ಗ್ರೌಂಡ್ ನಲ್ಲಿ ಏನು ಮಾಡಲ್ಲ ಸರ್, ಎಲ್ಲ ಓಪನ್ ಆಗಿ ಅವನೇ ಮುಂದೆ ನಿಂತು ಮಾಡ್ತಾನೆ ಸರ್. ಸರ್, ಇದರಲ್ಲಿ ಫುಲ್ ಡೀಟೇಲ್ಸ್ ಇದೆ, ನೋಡಿ ಸರ್. ಓಕೆ. ತಗಿ ಮಗ, ಜೊತೆಗೆ ನಿನ್ ಫೋಟೋನು ರೆಡಿ ಮಾಡ್ಕ. ಮನೇಲಿ ರೆಡಿ ಮಾಡ್ಕೊಳಕ್ ಹೇಳು. ಗ್ಯಾರಂಟಿ ಮನೆಗೆ ಹೋಗಕ್ಕಿಲ್ಲ, ಅಪೀಟಾಗ ಹೋಗ್ತೀಯ.
ಹೈದರಾಬಾದ್ ಕಟ್ಟಾಕ್ಸಿ ಮೂಳೆ ಮುರಿದು ಬಿಡ್ತೀನಿ ಹುಷಾರ್. ಏನ್ರಿ ಅದು? ಸರ್ ಸ್ಲೇಟ್ ಆಗ್ತಿದ್ದೀನಿ ಸರ್. ಮಾರ್ಕೆಟ್ ಕಲಾಸಿಪಾಳ್ಯ ಸುತ್ತಮುತ್ತ ರಾಬರಿ ಚೈನ್ ಸ್ನಾಚಿಂಗ್ ಮಾಡ್ತಾ ಇದ್ದಾನು. ಈಗ ಅವನಿಗವನೇ ರಿಂಗ್ ರೋಡ್ ನಲ್ಲಿ ಪ್ರಮೋಷನ್ ತಗೊಂಡು ಕಾಲ್ ಸೆಂಟರ್ ಗಾಡಿಗಳನ್ನ ಅಡ್ಡ ಹಾಕಿ ರಾಬರಿ ಮಾಡಕ್ಕೆ ಶುರು ಹಚ್ಕೊಂಡಿದ್ದಾನೆ ಸರ್. ಯಾರ ನೀನು? ಸರ್ ಈ ಮಾತು ಕೇಳಿದ್ಕೊಬ್ಬನ್ ಏನ್ ಮಾಡ್ದೆ ಗೊತ್ತಾ ಸರ್? ನನ್ನೇ ಯಾರು ಅಂತ ಕೇಳ್ತೀಯ? ಹೋಗ್ ಮ್ಯಾಕ್ ಹೋಗು. ಅಲ್ಲಿ ಯಾಕೆ ನನ್ನ ರೈಟ್ ಹ್ಯಾಂಡ್ ಕುಂತಿರುತ್ತೆ, ಅವನ್ನ ಹೋಗ್ ಕೇಳು, ಫುಲ್ ಡೀಟೇಲ್ಸ್ ಹೇಳ್ತಾನೆ. ಲೋ ಮಗ, ಏನ್ಲ ಅದು ಬೋಲ್ಡ್ ಹಾಕಿರೋದು? ಫ್ಯಾಷನ್ ಶೋ ಅಣ್ಣ. ಮೊದಲು ಟೋಕನ್ ಹಾಕೊಂಡ್ಬಿಡ್ಬೇಕು. ರೀ, ಇದೇನಿದು? ನಾನ್ ಕೇಳಿದ್ದು ಸಿಟಿಲಿ ಅಂಡರ್ವರ್ಡ್ ಆಕ್ಟಿವಿಟೀಸ್ ನ ನಡೆಸ್ತಾ ಇರೋ ರೌಡಿಗಲ್ ಫೈಲ್. ಬಟ್ ಇದೇನು ರಾಬರಿ, ಎಕ್ಸ್ಟಾರ್ಷನಿಸ್ಟ್, ಮರ್ಡರರ್ ಫೈಲ್ ಕೊಟ್ಟಿದ್ದೀರಾ? ಇದು ರೌಡಿದ ಫೈಲು ಸರ್. ಇದುವರೆಗೆ ನೀವು ನೋಡಿದ್ದು ಸಂತಾನ ರೌಡಿ ಮೊದ್ಲು ಹೇಗಿದ್ದ ಅನ್ನೋ ವಿಷಯ. ಅವನು ಸಿಟಿಲಿ ದೊಡ್ಡ ರೌಡಿ ಹೇಗಾದ ಅಂತ ನೆಕ್ಸ್ಟ್ ಪೇಜ್ ಅಲ್ಲಿ ಇದೆ ನೋಡಿ ಸರ್. ಈ ಇನ್ಸಿಡೆಂಟ್ ಆದ್ಮೇಲೆ ಅವನ ತಲೆ ನಿಲ್ಲಿಲ್ಲ ಸರ್. ಸಿಕ್ಕ ಕಡೆ ನುಗ್ಗಿ ಕಂಡ ರೌಡಿಗಳನ್ನ ಮರ್ಡರ್ ಮಾಡ್ಲಿಕ್ಕೆ ಶುರು ಮಾಡ್ದ. ಬ್ಯಾಕ್ ಗ್ರೌಂಡ್ ನಲ್ಲಿ ಆಪರೇಟ್ ಮಾಡ್ತಿದ್ದ ಮಾಜಿ ರೌಡಿಗಳು ಇವನಿಗೆ ಬುದ್ಧಿ ಹೇಳಿಕ್ ಟ್ರೈ ಮಾಡಿ. ಅರ್ಥ ಆಯ್ತಾ? ಬರ್ತೀನಿ. ಲೋ ಮಗ, ಇವನೇನ್ಲ ಹಿಂಗ್ ಹೇಳ್ಬಿಟ್ಟು ಹೋಯ್ತವನೆ? ಮಸಾಣಕ್ ಬಂದವ್ರು ಯಾರಾದ್ರೂ ಬತ್ತೀನಿ ಅಂತ ಹೇಳ್ಬಿಟ್ಟು ಹೋಯ್ತಾರ? ಹೇಳ್ಬಿಟ್ಟೇನಣ್ಣ. ಮೆರವಣಿಗೆ ರೆಡಿ ಮಾಡ್ಕೊಳಕ್ ಹೇಳು, ಕಳಿಸ್ಬಿಡಮ್ಮ. 6ನೇ ದಿನನೇ ಚಾಣಕ್ಯ ಹೋಟ್ಲ್ ಮುಂದ್ಗಡೆ ಬೆಕ್ಕಿನ ಕಣ್ಣಿನ ರಾಮಚಂದ್ರನ ಮರ್ಡರ್ ಮಾಡ್ಬಿಟ್ಟ ಸರ್. ಬೆಳಗಾಗಿ ಸೂರ್ಯ ಹುಟ್ಟೋದ್ರೊಳಗೆ ರೌಡಿ ಸರ್ಕಲ್ ನಲ್ಲಿ ದೊಡ್ಡ ಹೆಸರು ಮಾಡ್ಬಿಟ್ಟ. ಇಷ್ಟು ಎಲ್ಲ ಆಗ್ತಿದ್ರು ನೀವೇನ್ ಮಾಡ್ತಿದ್ರಿ? ನಮ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿತ್ತು? ಅವನನ್ನ ಹಿಡಿಯಕ್ಕಾಗ್ಲಿಲ್ವಾ? ಅವನು ಬಹಳ ಬ್ರೈನಿ ಸರ್. ಪ್ಲಾನ್ ಮಾಡಿ ಎಷ್ಟು ಕ್ಲೆವರ್ ಆಗಿ ಅಟ್ಯಾಕ್ ಮಾಡ್ತಾನೋ ಅಷ್ಟೇ ಕ್ಲೆವರ್ ಆಗಿ ಎಸ್ಕೇಪ್ ಆಗ್ತಾನೆ ಸರ್. ಇದೆಲ್ಲ ಕೈಯಲ್ಲಿ ಏನು ಆಗದೆ ಇರೋರು ಹೇಳೋವಂತ ಕಾರಣಗಳು. ರೌದಿ ಅಂದ್ಮೇಲೆ ಅವನಿಗೆ ಒಂದು ಬ್ಯಾಕ್ ಗ್ರೌಂಡ್ ಇರಬೇಕು. ಇವನ ಹಿಂದೆ ಯಾರಿದ್ದಾರೆ? ಇವನ ತಂದೆ ತಾಯಿ ಯಾರು? ವಿಚಿತ್ರ ಅಂದ್ರೆ ಇದೆ ಸರ್. ಅವನಿಗೆ ಪೊಲಿಟಿಕಲ್, ಫೈನಾನ್ಷಿಯಲ್ ಅಂತ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ ಸರ್. ಅವನ ತಂದೆ ತಾಯಿ ಯಾರು ಅಂತ ಅವನಿಗೆ ಗೊತ್ತಿಲ್ಲ ಸರ್. ಜನರಲಿ ರೌಡಿಗಳಿಗೆ ಕುಡಿತ, ಜೂಜು, ಹುಡುಗಿ ಈ ತರ ಯಾವ್ದಾದ್ರು ವೀಕ್ನೆಸ್ ಇದ್ದೇ ಇರುತ್ತೆ ಸರ್. ಆದ್ರೆ ಇವನ ವಿಷಯದಲ್ಲಿ ಯಾವುದೇ ಒಂದು ಇನ್ಫಾರ್ಮೇಶನ್ ನಮಗೆ ಬಂದಾಗ ಅನಿಸ್ತಾ ಇಲ್ಲ ಸರ್. ನೋ, ಪ್ರಾಬ್ಲಮ್ ಈಸ್ ನಾಟ್ ಸಂತ. ಪ್ರಾಬ್ಲಮ್ ಈಸ್ ಯುವರ್ ಮೈಂಡ್ ಸೆಟ್. ಲಿಸನ್, ಐ ವಾಂಟ್ ಆಕ್ಷನ್. ತಕ್ಷಣ ಸಿಟಿಲಿ ನಾಕಾಬಂದಿ ಹಾಕಿ ಎಲ್ಲ ರೌಡಿಗಳ ಲಿಸ್ಟ್ ನನಗೆ ಕೊಡ್ಬೇಕು. ಈ ಸಂತನ ಏನ್ ಮಾಡ್ಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ಅದ್ ಯಾಕೆ ಹಿಡಿಯಕ್ಕಾಗಲ್ಲ ಗುರು? ಹಿಡಿಯೋ ಕಡೆ ಸರಿಯಾಗಿ ಹಿಡಿದು ಕೆತ್ಕೋ ಕಡೆ ಸರಿಯಾಗಿ ಕೆದಕಿದ್ರೆ ಯಾರನ್ನ ಬೇಕಾದ್ರೂ ಹಿಡಿಬಹುದು. ಆಗಕ್ಕಿಲ್ಲ ಬಿಡ. ನಾವು ಸಂತನಿಗೆ ಹಿಂದೆ ಮುಂದೆ ಯಾರು ಇಲ್ವಂತೆ. ಇಲ್ದಿದ್ರೇನಂತೆ, ಅಕ್ಕಪಕ್ಕ ಇರ್ಲೇಬೇಕಲ್ಲ. ಒಂಟಿ ಕಟ್ಟೆನ ವಯಸ್ಸು ಹುಡ್ಗ ಅಂತೆ, ಏನಾದ್ರೂ ಮ್ಯಾಟ್ರ್ ಇರ್ಲೇಬೇಕಲ್ವಾ? ಹೌದು ಗುರು, ಅವನ್ ಬಗ್ಗೆ ಯಾರೋ ಹೇಳ್ತಾ ಇದ್ರು. ಅವ್ನ ಹಿಂದೆ ಒಂದ್ ಹುಡುಗಿ ಬಿದ್ದವಳು ಅಂತೆ, ಬೇಜಾನ್ ಲವ್ ಮಾಡ್ತಾವಳೆ. ಅವನ್ ಬಗ್ಗೆ ಫುಲ್ ಡೀಟೇಲ್ಸ್ ಗೊತ್ತಲ್ಲ ಗುರು? ಯಾರಂತವಳು? ನೀನ್ ತಗೋ. ಲೇಡೀಸ್ ಫಾಸ್ಟ್. ಯಾಕೋ ಏನಾಯ್ತು? ಡ್ರಾಮಾ ಗೀಮಾ ಮಾಡಕ್ ಟ್ರೈ ಮಾಡಿದ್ರೆ ಕೈಯಲ್ಲಿ ಏನಿದೆ ಅಂತ ಗೊತ್ತು ತಾನೆ? ಲಾಂಗ್. ಇದನ್ ಹಿಡಿಯಕ್ಕೆ ಒಂದ್ ಸ್ಟೈಲ್ ಐತೆ, ಗ್ರಿಪ್ ಐತೆ. ನಿಮ್ ಬಾಸ್ಗೆ ಅದನ್ನ ಹೇಳ್ಕೊಟ್ಟಿದ್ದು ನಾನೇ. ಓ, ಮದ್ದೂರ್ಗೆ ಒಡೆನಾ?
ತಿಪ್ಟೂರ್ಗೆ ತೆಂಗಿನಕಾಯಿ ಚಿಪ್ಪು ಚಿಪ್ ತೆಗಿಸ್ಬಿಡ್ತೀನಿ. ಎಲ್ರೋ ನಿಮ್ ಬಾಸು? ಎಲ್ರೋ? ಎಲ್ಲಿದಾನ ಅವನು? ಒಳಗಡೆ ಇದ್ದಾನ? ಏನ್ ಮಾಡ್ತೀನಿ? ನೋಡು ಏನ್ರೋ ಇದು? ಇವಳನ್ನ ಒಳಗ್ಬಿಟ್ರಿ? ಅವ್ರೆಲ್ ಬಿಟ್ರೋ? ನಾನೇ ಬಂದೆ. ಕಾರ್ ಡಿಕ್ಕಿಲ್ ಬಚ್ಚಿಟ್ಕೊಂಡು ಎಷ್ಟ್ ಕಷ್ಟಪಟ್ಟು ಬಂದೆ ಗೊತ್ತಾ? ಕೂತ್ಕೊಳ್ಳಕ್ಕೂ ಜಾಗ ಇರ್ಲಿಲ್ಲ. ಸೆಂಟ್ರಲ್ ಲಾಂಗು ಮಚ್ಚಿಗಳ ಮೇಲ್ ಕೂತ್ಕೊಂಡ್ ಬಂದೆ. ಎಲ್ಲಿದ್ದೀರಾ? ನಿಮ್ ಕಣ್ ತಪ್ಸಿ ಇವಳು ಒಳಗ್ ಬಂದಿದ್ದಾಳೆ ಅಂದ್ರೆ ಹೇಗ್ರೋ ಸಾಧ್ಯ? ಲವ್ ಸಂತ ಲವ್. ನೋಡು ನನ್ ಲವ್ ಎಷ್ಟ್ ಪವರ್ಫುಲ್ ಆಗಿದೆ ಅಂತ. ಎಂತೆಂತ ಪೊಲೀಸ್ ಆಫೀಸರ್ಗಳು, ಡೆಡ್ಲಿ ರೌಡಿಗಳು, ಪೇಪರ್ನವರು, ಟಿವಿನವರು ಎಲ್ರು ನಿನ್ ಜಾಗ ಹುಡುಕಿ ನಿನ್ ಹಿಡಿಬೇಕು ಅಂತ ಟ್ರೈ ಮಾಡ್ತಾ ಇದಾರೆ. ನಿನ್ನ ಟಚ್ ಮಾಡೋದಿರ್ಲಿ, ನಿನ್ ನೆರಳನ್ನು ಟಚ್ ಮಾಡಕ್ಕಾಗ್ಲಿಲ್ಲ. ಯಾಕೆಂದ್ರೆ ಅವರಲ್ಲಿ ದ್ವೇಷ, ಸ್ವಾರ್ಥ ಇದೆ. ಆದ್ರೆ ನಾನು ಇಲ್ಲಿವರೆಗೂ ಬಂದು ನಿನ್ ಮುಂದೆನೆ ನಿಂತು ನೀನೇ ನನ್ ಟಚ್ ಮಾಡೋ ಹಾಗೆ ಮಾಡಿದೀನಿ ಅಂದ್ರೆ ನನ್ ಲವ್ ಎಷ್ಟ್ ಪವರ್ಫುಲ್ ಅಂತ ಅರ್ಥ ಮಾಡ್ಕೋ. ಸುಮ್ಮನೆ ಲೂಸ್ ತರ ಆಡ್ಬೇಡ. ನಾನ್ ಎಂತ ಮೆಂಟ್ಲತನ ಇನ್ನೂ ಗೊತ್ತಿಲ್ಲ. ತಲೆ ಕೆಟ್ರೆ ಅಷ್ಟೇ. ನಾ ಇಲ್ಲಿವರೆಗೂ ಬೇಜಾನ್ ಸಲ ಹೇಳಿದೀನಿ, ಇದು ಸಂತನ ಅಡ್ಡ. ಇಲ್ಲಿ ಲವ್ ಅನ್ನೋ ಸೆಂಟಿಮೆಂಟ್ಸ್ಗೆ ಜಾಗ ಇಲ್ಲ. ಏನೇ ಇದ್ರು ಬರೀ ಲಾಂಗು ಮಚ್ಚು ಮಾತ್ರ. ಅದ್ಯಾಕ್ ಹಾಗೆ ಇರ್ಬೇಕು? ಈ ಲಾಂಗು ಮಚ್ಚುಗಳೆಲ್ಲದರ ಮಧ್ಯೆ ಪ್ರೀತಿ ಇರಬಾರ್ದಾ? ಮುಳ್ಳಿನ ಜೊತೆ ಗುಲಾಬಿ ಇರಲ್ವಾ? ಕಲ್ಲಿನ ಮೇಲೆ ನೀರ್ ಹರಿಯಲ್ವಾ? ಕಬ್ಬಿಣದ ಬಕೆಟ್ ಅಲ್ಲಿ ಹಾಲ್ ತುಂಬಲ್ವಾ? ಹಾಗೆ ನನಗೆ ನೀನೇನ್ ರೌಡಿಸಂ ಬಿಡ್ಬೇಕಾಗಿಲ್ಲ. ಮಾಡ್ಕೋ, ನೀ ದುಶ್ಮನ್ಗಳನ್ನ ಚೇಸ್ ಮಾಡ್ಕೋ, ಅಟ್ಯಾಕ್ ಮಾಡ್ಕೋ, ಬೇಕಾದ್ರೆ ಮರ್ಡರು ಮಾಡ್ಕೋ. ಆದ್ರೆ ಇವೆಲ್ಲದರ ಮಧ್ಯೆ ಒಂದ್ 5 ನಿಮಿಷ ನನ್ನ ಲವ್ ಮಾಡು. ಇಲ್ ನೋಡು, ಎಸ್ ಸಂತ. ಇಲ್ ನೋಡು, ಎಸ್ ಸಂತ. ಸಂತ, ನೀನ್ ಯಾವತ್ತೂ ನನಗೇನೆ ಸ್ವಂತ. ನಿನಗಿದೆ ಕೊನೆ ವಾರ್ನಿಂಗ್. ಈ ಲವ್ ಗಿವ್ ಅನ್ನೋದ್ ಬಿಟ್ಟು ಓದ್ಕೊಂಡು ನಿನ್ ಪಾಡಿಗೆ ನಿನ್ನಿದ್ರೆ ಸರಿ. ಇನ್ನೊಂದ್ಸಲ ನನ್ನ ತಂಟೆಗೇನಾದ್ರೂ ಬಂದ್ರೆ ನಾನು ಇನ್ನೊಂದ್ ಮುಖ ನೋಡ್ಬೇಕಾಗತ್ತೆ. ಇವಳನ್ನ ಹೇಳ್ಕೊಂಡೋಗಿ ಹೊರಗೆ ಬಿಸಾಕ್ರ. ಟಚ್ ಮಾಡ್ಬೇಡ, ಸುಟ್ಟೋಯ್ತ್ಯಾ. ನಾನ್ ಯಾರ್ ಗೊತ್ತಾ? ನಿಮ್ ಬಾಸ್ ಲವ್ವರ್. ಫ್ಯೂಚರ್ ಅಲ್ಲಿ ನಿಮ್ ಅತ್ತಿಗೆ. ನೋಡ್ತಾ ಇರ್ರೋ, ಇದೇ ನಿಮ್ ಬಾಸು ನನ್ನನ್ನು ನಟಕ್ಕೆ ಎತ್ತಾಕೊಂಡ್ ಬಂದು ಐ ಲವ್ ಯು ಅಂತ ಹೇಳಿಲ್ಲ ಅಂದ್ರೆ ನಾನ್ ಸಂತನ್ ಲವ್ವರೇ ಅಲ್ಲ. ಆಗ್ರ ಅಯ್ಯೋ ಬಿಡು ಸಂತ, ಅದೊಂದು ಹುಚ್ಚು ಹುಡುಗಿ. ನಾ ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಸೂರಿ ಹೇಗಿದನಂತೆ? ನೀ ಕೊಟ್ಟಿರೋ ಟ್ರೀಟ್ಮೆಂಟ್ಗೆ ಅವನಾಗ್ಲೇ ಪಾಸ್ಪೋರ್ಟ್ ರೆಡಿ ಮಾಡ್ಕೊಂಡು ಬೌಂಡ್ರಿ ಲೈನ್ ಕೂತವನೆ. ನಿಮ್ಮ ಮೆಟ್ ಔಟ್ ಅಣ್ಣ. ಇಷ್ಟಾದ್ರೂ ಆ ಮೆಡ್ಡನಾಗ ಯಾಕೆ ಹೊರಗೆ ಬರ್ಲಿಲ್ಲ? ಸೂರಿ ಬಹಳ ಘೋರವಾಗಿ ಹೊಡೆದಿದ್ದಾನೆ. ತುಂಬಾ ಕಡೆ ಏಟ್ ಬಿದ್ದಿದೆ. 5 ಕಡೆ ಫ್ರಾಕ್ಚರ್ ಆಗಿದೆ. ಬಹುಶಃ ಹೊಡೆದವನು ಎಕ್ಸ್ಪರ್ಟ್ ಇರಬೇಕು. 2 ಏಟ್ ನೇರವಾಗಿ ಹಾಕಿದ್ರು ಪ್ರಾಣ ಹೋಗಿರೋದು. ನನಗೆ ಹೇಳ್ದೇನೆ ಯಾಕೋ ಅವನ ರೈಡ್ ಮಾಡಕ್ ಬಿಟ್ಟೆ? ಇಲ್ಲ ಅಣ್ಣ, ನಾನು ಎಷ್ಟು ಹೇಳೋದು ಕೇಳಿಲ್ಲ ಅಣ್ಣ. ಇದು ಜುಟ್ಟು ವಿಷಯ ಅಣ್ಣನವ್ರಿಗೆ ಹೋಗೋದ್ ಬೇಕಾಗಿಲ್ಲ. ಸಂತನ ಎದ್ಬಿಟ್ಟ ಮೇಲೆ ನಾನೇ ಅಣ್ಣನ ಹತ್ರ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ರೈಡ್ ಮಾಡ್ಬಿಟ್ಟ ಅಣ್ಣ. ಅಣ್ಣ, ಡಾಕ್ಟ್ರು ಬಂದಾಗಿಂದ ಹೇಳ್ತೇನೆ ಅವ್ರೆ, ಈ ಸೀರಿಯಸ್ ಕೇಸು ಇಲ್ಲಿ ಟ್ರೀಟ್ ಮಾಡಕ್ ಆಗಲ್ಲ, ಹಾಸ್ಪಿಟಲ್ ಐಸಿಯಲ್ಲಿ ನಿನ್ಗೇನಾದ್ರೂ ಬುದ್ಧಿ ಇದೆಯೋ? ಅವ್ನು ನೋವು ಎಂಟಿದ್ದಾನೆ, ಅವ್ನು ಹೊರಗಡೆ ಹೋಗಕ್ಕಾಗಲ್ಲ. ಈ ಗಲಾಟೆಯಲ್ಲಿ ಹೊರಗಡೆ ಬೇರೆ ಸಾಂಗ್ಲಿಯನ್ನ ನಮ್ಮನ್ನ ಭೇಟಿ ಆಡಕ್ಕೆ ಪ್ಲಾನ್ ಮಾಡ್ತಿದ್ದಾನೆ. ಮೊದ್ಲು ಆ ಸಂತನ ಎತ್ತಬೇಕು. ಅವನ್ನ ಸ್ಟ್ರೈಟ್ ಆಗಿ ಫೈಟ್ ಮಾಡಿ ನಾವ್ ಅನ್ಕೊಂಡಾಗ ಸಾಯಿಸಕ್ಕಾಗಲ್ಲ.
ಹೊರಗಡೆಯಿಂದ ಬಾಂಬ್ ಎಕ್ಸ್ಪರ್ಟ್ಸ್ ನ ಕರೆಸಿ ಅವನ ಅಡ್ಡನ ಹುಡುಕಿ ಅವನು ಸೇರಿಸಿ ಬ್ಲಾಸ್ಟ್ ಮಾಡ್ಬೇಕು. ಏನ್ರ ಇದು ಗೊತ್ತಿಲ್ಲ. ಇದಂಗ ಬಂತು ಒಳಗೆ. ಹೋಗ್ಲಿ ಬಿಡ, ಇದ್ರಲ್ಲಿ ಏನೈತೆ ನೋಡೇ ಬಿಡೋಣ. ಏಯ್ ಬೇಡ. ಯಾಕೆ? ಅದ್ರಲ್ಲಿ ಬಾಂಬ್ ಇದ್ರೆ ನಾಗ ಬೆಂಗಳೂರು ಬಂದವನೆ ಸ್ಟ್ರೈಟ್ ಆಗಿ ಫೈಟ್ ಮಾಡಕ್ ಬಿಟ್ಟಿಲ್ದಲೆ ಬಾಂಬ್ ಗಿಂಬ್ ಬಿಟ್ಟು ಕಳ್ಸಿದ್ರೆ ಏನ್ರ ಅದು? ಅಣ್ಣ ನಾಗ ಪಾರ್ಸಲ್ ಕಳ್ಸವನೆ. ಬೇಡ ಅಣ್ಣ, ಅದ್ರಲ್ಲಿ ಬಾಂಬ್ ಇರ್ಬೋದು. ಹಲೋ ಸಂತ, ನಾನು ನಿನ್ ಲವರ್ ರಮ್ಯಾ ಮಾತಾಡ್ತಾ ಇದ್ದೀನಿ. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಲವರ್ಸ್ ಡೇ. ನ್ಯಾಯವಾಗಿ ಹೇಳ್ಬೇಕು ಅಂದ್ರೆ ನೀನೇ ನನ್ಗೊಂದು ಗಿಫ್ಟ್ ಬಾಕ್ಸ್ ಕಳ್ಸಿ ಐ ಲವ್ ಯು ಅನ್ಬೇಕಿತ್ತು. ಆದ್ರೇನ್ ಮಾಡೋದು, ನಿಂದು ವಾಯ್ಲೆಂಟ್ ಸ್ಟೋರಿ, ನಂದು ಲವ್ ಸ್ಟೋರಿ. ಎರಡು ಸೇರಿ ವಾಯ್ಲೆಂಟ್ ಲವ್ ಸ್ಟೋರಿ ಆಗೋವರ್ಗೂ ಕಾಯ್ಲೇಬೇಕಲ್ವಾ? ಯಾಕ್ ಸಂತ, ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತಾ ಇದ್ಯಾ? ನಾ ಕಳ್ಸಿರೋ ಗಿಫ್ಟ್ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡಲ್ವಾ? ಏಯ್ ಎಣ್ಣೆ ಮಂಜ, ಏನ್ ನೋಡ್ತಾ ಇದ್ಯಾ? ಗಿಫ್ಟ್ ಬಾಕ್ಸ್ ಓಪನ್ ಮಾಡೋ. ಇದೇನಣ್ಣ ಬ್ರಷ್, ಕ್ರೀಮು, ರೇಜರು ಏನೇನಾಯ್ತಾ? ಅದ್ ಕಳ್ಸಿರೋದು ಶೇವಿಂಗ್ ಮಾಡ್ಕೊಳಕ್ಕೆ. ಏಯ್ ಕೋಳಿ, ಒಳಗಿರೋ ಬಾಕ್ಸ್ ಓಪನ್ ಮಾಡೋ. ಅಣ್ಣ ಆಫೀಸರ್ ಗಳು ಹಾಕೋ ಪ್ಯಾಂಟ್ ಶರ್ಟ್ ಐತೆ. ಹೇಗಿದೆ? ನಿಂತ್ಕೋ ಸಂತ, ದಯವಿಟ್ಟು ನನ್ ಮಾತ್ ಕೇಳು. ನಿಂಗ್ ಕೋಪ ಮಾಡ್ಕೊಳಕ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ರೌಡಿಗಳು ಅಂದ ತಕ್ಷಣ ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು, ಬಾಯ್ ತುಂಬಾ ಗುಡ್ಕ ಹಾಕೊಂಡು, ಅರ್ಧಂಬರ್ಧ ದಾಡಿ ಬಿಟ್ಕೊಂಡು, ಯಾವಾಗ್ಲೂ ಖರಾಬಾಗಿ ಡ್ರೆಸ್ ಮಾಡ್ಕೊಂಡು ಟೆನ್ಷನ್ ಅಲ್ಲೇ ಇರ್ಬೇಕು ಅಂತ ಯಾವ ರೂಲ್ಸು ಇಲ್ಲ. ನೀಟಾಗಿ ಶೇವ್ ಮಾಡ್ಕೊಂಡು, ನಾ ಕಳ್ಸಿರೋ ಡ್ರೆಸ್ ಹಾಕೊಂಡು, ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ತರ ಡೀಸೆಂಟ್ ಆಗಿ ರೌಡಿಸಂ ಮಾಡ್ಕೊ. ನಾಳೆ ಬೆಳಗ್ಗೆ ಸೂರ್ಯ ಹುಟ್ಟಕ್ ಮುಂಚೆ ನೀ ನನಗೆ ಐ ಲವ್ ಯು ಅಂತ ಹೇಳಿಲ್ಲ ಅಂದ್ರೆ ಬೆಂಗಳೂರಿನ ರೋಡ್ ಅಲ್ಲಿ ನೀನ್ ಲವ್ ಮಾಡ್ತಿರೋ ವಿಷಯನ ಫೋಟೋ ಸಮೇತ ವೀನಲ್ಲಿ ಹಾಕಿ ಪಬ್ಲಿಸಿಟಿ ಮಾಡ್ಬಿಡ್ತೀನಿ. ಇದೇನಣ್ಣ ಹಿಂಗೆ ಎದುರಿಸ್ತಾವಳೆ? ಏಯ್, ಹೆದರ್ದ್ರೆ ಹೆದರ್ಸ್ತಾಳೆ. ಇದನ್ನೆಲ್ಲ ತಗೊಂಡು ಹೋಗಿ ಅವಳು ಮುಖದ ಮೇಲೆ ಬಿಸಾಕಿ ನಿಜವಾಗ್ಲೂ ಎದುರಿಸೋದು ಅಂದ್ರೆ ಏನು ಅಂತ ಅವಳು ತೋರ್ಸ್ಕೊಟ್ ಬನ್ನಿ. ಏನೇ ಏನ್ ಅನ್ಕೊಂಡಿದ್ಯ ನಮ್ಮ ಅಣ್ಣನ? ರೋಡ್ ಸೈಡ್ ಅಲ್ಲಿ ನಿಂತ್ಕೊಂಡು ನಿನ್ನಂತ ಚೈಲ್ಡ್ ಫಿಗರ್ಗಳು ಕೊಡೋ ಲುಕ್ಗೆ ಡಂಗ್ ಆಗೋ ಚಿಲ್ಡ್ರೆ ರೌಡಿ ಅನ್ಕೊಂಡಿದ್ಯಾ? ಏನೋ ಹೋಗ್ಲಿ, ಹೈ ಲೆವೆಲ್ ಹುಡುಗಿ ಲೋ ಲೆವೆಲ್ ಅಲ್ಲಿ ಉಗಿಬಾರ್ದು ಅಂತ ಅಣ್ಣ ಬುದ್ಧಿ ಮಾತು ಹೇಳಿ ಕಳ್ಸಿದ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅಣ್ಣನೇ ಬ್ಲಾಕ್ ಮೇಲ್ ಮಾಡ್ತೀಯಾ? ಇನ್ಮೇಲೆ ನಮ್ಮ ಅಣ್ಣನ್ ಲವ್ ಮಾಡ್ದಂಗಿರ್ಲಿ, ಅದ್ರ ಬಗ್ಗೆ ಮಾತು ಆಡಲ್ಲ ಅಂತ ಇಲ್ಲ ಈಗ್ಲೇ ಹೇಳ್ಬಿಡು. ಇಲ್ಲ ಅಂದ್ರೆ ನೀನೇನು ತಂದಿಲ್ವಾ ಹೇಳು? ಒಂದ್ ಕ್ಯಾನ್ ಪೆಟ್ರೋಲ್ ತಂದು ನನ್ ಮೇಲ್ ಸುರಿದು ಗಿರ್ರ ಅಂತ ಬೆಂಕಿ ಕಡ್ಡಿ ಗೀಚಿದ್ರೆ ದೃಷ್ಟಿ ತೆಗ್ದಿರೋ ಪೊರ್ಕೆ ಕಡ್ಡಿ ತರ ಪಟಪಟ ಅಂತ ಉರ್ದು ಬೂದಿ ಆಗ್ಬಿಡ್ಬೇಕು. ಹಾಗ್ ಮಾಡ್ತ್ಯಾ ಅಲ್ಲ? ನನಗೆ ನಿಮ್ಮನ್ನೆಲ್ಲ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣ್ರೋ. ಯಾವಾಗ್ಲೂ ಡೀಲು ಸ್ಕೆಚ್ಚು ಅಂತ ಯೋಚನೆ ಮಾಡಿ ಮಾಡಿ ನಿಮ್ ತಲೆಲಿ ಲವ್ ನರಾನೇ ಕಟ್ಟಾಗ ಹೋಗಿದೆ. ಫಸ್ಟ್ ಲವ್ ಅಂದ್ರೆ ಏನು, ಅದು ಎಷ್ಟು ಪವರ್ಫುಲ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಲವ್ ಅನ್ನೋದು ಬರೋವರೆಗೂ ನಮ್ ಕಂಟ್ರೋಲ್ ನಲ್ಲಿ ಇರುತ್ತೆ, ಬಂದ್ಮೇಲೆ ನಮ್ಮನ್ನೇ ಕಂಟ್ರೋಲ್ ಮಾಡುತ್ತೆ. 12 ವರ್ಷಕ್ ಮುಂಚೆ ಚಾಮರಾಜಪೇಟೆಯಲ್ಲಿ ಒಬ್ಬ ರೌಡಿ ಒಂದ್ ಹುಡುಗಿನ ಖರಾಬಾಗ್ ಲವ್ ಮಾಡ್ತಾ ಇದ್ದ. ಆದ್ರೆ ಆ ಹುಡುಗಿ ಲವ್ ಎಷ್ಟು ಪವರ್ಫುಲ್ ಅಂದ್ರೆ ಅವನ ಲವ್ಗೋಸ್ಕರ ರೌಡಿಸಂ ಬಿಟ್ಬಿಟ್ಟು ಕ್ಯಾಂಟೀನ್ ಓಪನ್ ಮಾಡ್ಬಿಟ್ಟ. ಲೋ ಮಗ, ಇದು ಓಂ ಪಿಕ್ಚರ್ ಸ್ಟೋರಿ ಕಣೋ, ಅದನ್ನೇ ಹೇಳ್ತಾಳೆ. ಹಿಟ್ ಸಿನಿಮಾನೇ ರೀಮೇಕ್ ಮಾಡೋದ್ ಬಿಟ್ಬಿಟ್ಟು ಈ ಕತೆಗ್ ಬಾ. ಇದು ಸಂತನ್ ಸ್ಟೋರಿ. ಇಲ್ಲಿ ಲವ್ಗೂ ಡವ್ಗೂ ಜಾಗ ಇಲ್ಲ ಕಣಮ್ಮಿ. ನೀನು ನಮ್ಮ ಅಣ್ಣನ್ ಲವ್ ಮಾಡ್ಬಾರ್ದಷ್ಟೇ. ಯಾಕ್ ಮಾಡ್ಬಾರ್ದು? ನೀವ್ ಜೀವನದಲ್ಲಿ ಯಾರನ್ನೂ ಲವ್ವೇ ಮಾಡಿಲ್ವಾ? ಚಾನ್ಸೇ ಇಲ್ಲ. ಲವ್ ಮಾಡಕ್ ನಾವೇನ್ ಮೆಂಟ್ಲುಗಳಾ? ಏ, ಲವ್ ಅಂದ್ರೆ ಹುಡುಗಿನೇ ಲವ್ ಮಾಡೋದಲ್ಲ. ನೀನು ನಿನ್ ತಾಯಿನ ಲವ್ ಮಾಡ್ತಿಲ್ವಾ? ಹೌದು. ನೀನು? ನನ್ ತಂಗಿ ಅಂದ್ರೆ ನಂಗೆ ಸಖತ್ ಇಷ್ಟ. ತವರಿಗೆ ಬಾ ತಂಗಿ ಪಿಕ್ಚರ್ ತರ. ಗುಡ್. ಈಗ ನೀವು ಅವರನ್ನೆಲ್ಲ ಲವ್ ಮಾಡೋದು ಬಿಟ್ಬಿಡಿ ಅಂದ್ರೆ ಬಿಟ್ಬಿಡ್ತೀರಾ? ಅದಂಗಾಯ್ತದೆ? ಕರೆಕ್ಟ್. ಆಗಲ್ಲ.
ಯಾಕೆಂದ್ರೆ ಅವರೆಲ್ಲ ಇಲ್ದೆ ನಿಮ್ ಜೀವನಕ್ಕೆ ಅರ್ಥನೇ ಇಲ್ಲ. ಆದ್ರೆ ನನ್ಗೆ ಇಲ್ಲಿ ಅಪ್ಪ ಅಮ್ಮ ನನ್ನೋರು ಅಂತ ಯಾರೂ ಇಲ್ಲ. ಸಂತನ್ನ ಬಿಟ್ಟು ಬದುಕೋದಕ್ಕೆ ನನ್ ಕೈಲೂ ಆಗಲ್ಲ. ನೋಡಿ, ನಾನ್ ಸಂತನ ಎಷ್ಟು ಡೀಪ್ ಆಗಿ ಲವ್ ಮಾಡ್ತಿದ್ದೀನಿ ಅಂತ. ಇದ್ಯಾವ್ದು ಗೊತ್ತಾ? ಗೋರಿಪಾಳ್ಯ ಚೇಸಲ್ ಅವ್ನು ಹಾಕೊಂಡಿದ್ದ. ಇದ್ ನಾನೇ ಮಾಡಿದ ಪೇಂಟಿಂಗ್. ಸಂತ ಹೀಗಾಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಮುಚ್ಚಿರೋ ಬಾಯಿ. ಹೋಗ ಆ ಹುಡುಗಿನ ಎದುರಿಸಿ ಇನ್ಮೇಲೆ ನನ್ನ ವಿಷಯಕ್ಕೆ ಬರ್ದೇ ಹತ್ರ ಮಾಡ್ಬಿಟ್ಟು ಬನ್ನಿ ಅಂದ್ರೆ ಆ ಹುಡುಗಿ ಮಾತು ಕೇಳ್ಕೊಂಡು ಸೆಂಟ್ ಹೊಡ್ಸ್ಕೊಂಡ್ಬಂದು ನನ್ನನ್ನೇ ಲವ್ ಮಾಡಿ ಹತ್ರ. ಆ ಹುಡುಗಿ ಹೇಳಿದ್ದನ್ ಕೇಳ್ದಾಗಿಂದ ನನ್ಗೂ ಯಾಕೋ ಯಾವ್ದಾದ್ರೂ ಒಂದ್ ಹುಡುಗಿನ ಲವ್ ಮಾಡಬೇಕು ಅನ್ಸ್ತಾ ಐತೆ. ನೀನ್ ಯೂಸ್ ಮಾಡಿ ಲಾಂಗು ಚೈನು ಶರ್ಟು ಅಷ್ಟೇ ಹಾಕೋಣ. ನೀನ್ ಕಿತ್ತೋಗಿರೋ ಚಪ್ಪಲಿ ಕೂಡ ರೂಮ್ ಅಲ್ಲಿ ಮಡಿಕೊಂಡು ಖರಾಬಾಗಿ ಲವ್ ಮಾಡ್ತಾವಳಣ್ಣ. ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲಾ ಸರಿಯಾಗಿದ್ರು ಮನುಷ್ಯ ಬದುಕೋದು ಬರೀ 55 ವರ್ಷ. ಈಗಾಗ್ಲೇ ನಿಮ್ಗೆ 25 ವರ್ಷ ಆಗೋಯ್ತು. ಲಾಂಗ್ ಹಿಡಿದಿರೋ ನಿಮಗೆ ಲೈಫ್ ಲಾಂಗ್ ಗ್ಯಾರಂಟಿ ಯಾರು ಕೊಡೋದಿಲ್ಲ. ಯಾವಾಗ ಬೇಕಾದ್ರೂ ಸಾಯ್ಬೋದು. ಹಾಗಂತ ಅವಳು ನಿಮ್ಗೆ ಹೇಳಿದ್ಲು ಅಲ್ಲ, ಸಾವುಗೆ ಹೆದರೋನು ಫೀಲ್ಡ್ಗೆ ಬರಬಾರ್ದು. ಲೈಫ್ ಗ್ಯಾರಂಟಿ ಬೇಕು ಅನ್ನೋನು ಲಾಂಗ್ನ ಮುಟ್ಬಾರ್ದು. ಲವ್ ಮಾಡಲೇಬೇಕು ಅನ್ನೋನು ರೌಡಿ ಆಗ್ಬಾರ್ದು. ಇದು ಸಂತನ ಅಡ್ಡ. ಒಟ್ಟಿಗಿರೋದಾದ್ರೆ ಇರ್ಬೋದು, ಇಲ್ಲ ಅಂದ್ರೆ ಯಾಕಣ್ಣ ಹಂಗಂತ್ಯ? ನಾವ್ ಹಂಗ ಅನ್ಕೊಂಡ್ ಹೇಳಿಲ್ಲ ಅಣ್ಣ. ಈಗ್ಲೂ ಹೇಳಣ್ಣ ಆ ಹುಡುಗಿನ. ಬೇಕಾಗಿಲ್ಲ. ಇನ್ನು ಆ ಹುಡುಗಿ ವಿಷಯದ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಆ ಹುಡುಗಿ ಏನ್ ಮಾಡ್ಬೇಕೋ ನಾನೇ ಮಾಡ್ತೀನಿ. ಬನ್ನಿ. ಯಾರೀ ನೀವು? ಹಲೋ ಹಲೋ. ನೀವು ಈ ಕಡೆ ಸರ್ಚ್ ಮಾಡಿ, ನೀವು ಆ ಕಡೆ ಎಲ್ಲ ನೋಡಿ. ವಾಟ್ಸ್ ದಿಸ್? ಯಾರೀ ನೀವು? ಏನ್ ಮಾಡ್ತಾ ಇದ್ದೀರಾ? ಯಾರು ಹುಡುಕ್ತಾ ಇದ್ದೀರಾ? ಸಂತನ ಹುಡುಕ್ತಾ ಇದೀವಿ. ನಾವು ಅವನ್ನ ಅರೆಸ್ಟ್ ಮಾಡಬೇಕು ಅಂತಾನೆ ಅಪಾಯಿಂಟ್ ಆಗಿರೋ ಸ್ಪೆಷಲ್ ಪೊಲೀಸ್ ಆಫೀಸರ್. ಸರ್, ಎನಿ ಇನ್ಫಾರ್ಮೇಶನ್? ಎಸ್ ಸರ್, ಹುಡುಗಿ ಸಿಕ್ಕಿದ್ದಾಳೆ ಸರ್. ಐ ಸಿ. ಬ್ರಿಂಗ್ ಅಪ್ ಬಿಫೋರ್ ಮೀ. ಓಕೆ ಸರ್. You can go now. So, you are Miss Ramya, Allah? Please, sit there. Miss Ramya, ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಬುದ್ಧಿವಂತೆ. ತಪ್ಪು ಮಾಡಬಾರ್ದು. ಏನ್ ಮಾಡಬಾರ್ದು? ತಪ್ಪು ಮಾಡಬಾರ್ದು. ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ಇಂಡಿಯಾ, ರಮ್ಯಾ, ನೀನು ಸಂತನ್ ಅಂತ ಒಬ್ಬ ಕೆಟ್ಟ ವ್ಯಕ್ತಿನ ಹಿಡಿಯೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಹಾಯ ಮಾಡಬೇಕು. ರಮ್ಯಾ, ನೋಡು, ನಿನಗೆ ಆ ರೌಡಿ ಸಂತನ ಬಗ್ಗೆ ಹೇಳೋದಿಕ್ಕೆ ಭಯ ಇದ್ದರೆ ಯೋಚನೆ ಮಾಡಬೇಡ. ನಮಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದು ನೀನೇ ಅಂತ ಯಾರಿಗೂ ಗೊತ್ತಾಗದ ಹಾಗೆ ನಾನು ನೋಡ್ಕೋತೇನೆ. ಅದಕ್ಕೆ ನಿನ್ನ ನನ್ನ ಆಫೀಸಿಗೆ ಕರೆಸದೆ ಇಲ್ಲಿಗೆ ಕರೆಸಿರೋದು. ಹೇಳು, ಈ ವಯಸ್ಸಿನಲ್ಲಿ ಲವ್ ಆಗೋದು ಅದು ಕಾಮನ್ ವಿಷಯ. ಆದರೆ ನಿಮ್ಮಂತ ಹುಡುಗಿಯರಿಗೆ ಜೀವನ ಕಲ್ಪನೆ ಇರಲ್ಲ. ನೀನು ಲವ್ ಮಾಡ್ತಿರೋದು ಒಬ್ಬ ದೊಡ್ಡ ರೌಡಿನ. ಬರೀ ರಾಬರಿ ಎಕ್ಸ್ಟ್ರಾಕ್ಷನ್ ಮಾಡ್ತಿದ್ದ ಸಂತ ಈಗ ನಮ್ಮ ಸಮಾಜಕ್ಕೆ ಒಬ್ಬ ದೊಡ್ಡ ಶತ್ರು ಆಗಿ ಬೆಳೆದು ಬಿಟ್ಟಿದ್ದಾನೆ. ಅಂಥವನ್ನ ನೀನು ಲವ್ ಮಾಡ್ತಿರೋದೇ ತಪ್ಪು. ಈಗ ಲವ್ಗೋಸ್ಕರ ಕಾನೂನಿಂದ ಅವನ್ನ ರಕ್ಷಿಸ್ತಿರೋದು ಇನ್ನೂ ದೊಡ್ಡ ತಪ್ಪು. ಇದು ಸಂತನ ಫೈಲ್. ಈ ಫೈಲ್ ನಲ್ಲಿ ಅವನು ಎಷ್ಟು ದೊಡ್ಡ ಕ್ರಿಮಿನಲ್ ಅನ್ನೋ ಡೀಟೇಲ್ಸ್ ಇದೆ. ಯು ಗೊತ್ತಿರೋ ಡೇಸ್, ಆಗ ಅವನು ಎಷ್ಟು ದೊಡ್ಡ ಕೊಲೆಗಾರ ಅಂತ ಗೊತ್ತಾಗುತ್ತೆ. ಇಂಥ ಕ್ರಿಮಿನಲ್ ನ ಅರೆಸ್ಟ್ ಮಾಡೋದಲ್ಲ, ಎನ್ಕೌಂಟರ್ ಮಾಡಿ ಸಾಯಿಸ್ಬೇಕು. ಅವ್ನ್ ಸಾಯ್ಬಾರ್ದು. ನೀವ್ ಈ ರೀತಿ ಅವ್ನ್ ಒಂದ್ ಫೈಲ್ ಅಲ್ಲ 10 ಫೈಲ್ಗಳು ತೋರಿಸಿದ್ರು ನಂಗೆ ಅವ್ನ್ ಸಾಯ್ಬೇಕು ಅಂತ ಅನ್ಸಲ್ಲ ಸರ್. ಯಾಕೆಂದ್ರೆ ನಿಮಗ್ ಗೊತ್ತಿರೋದು ಈ ಫೈಲ್ಗಳು ಮಾತ್ರ. ನಂಗೊಂದ್ ಲೈಫೇ ಗೊತ್ತು. ಅವ್ನ್ ಯಾರಂತ ಗೊತ್ತಾ ಸರ್?
ಅವ್ವಾ ಅವ್ವಾ ಈಗ ಬಂದೆ ಸಂತೋಷ್. ಹೌದ್ ಕಣವ್ವ. ಯಾಕಪ್ಪ ಇಷ್ಟ ತಡವಾಗಿ ಬಂದೆ? ಇವತ್ ಶನಿವಾರ ಅಲ್ವಾ, ಹಾ. ಬಟವಾಡ ಮಾಡೋದಿತ್ತು. ಹಾ. ಗೌಡ್ರು ಕೂಲಿ ಕೊಟ್ರು, ಪಟ್ನಕ್ ಹೋಗಿ ಇದೆಲ್ಲ ತಗೊಂಬಂದೆ. ಸರಿ. ತಗೋ. ಮಕ್ಳಲ್ಲಿ ಮಕ್ಳು ಅಲ್ಲಿ ಆಡ್ತಿದ್ದೇವೆ ನೋಡಪ್ಪ. ಇಲ್ಲಿ ನೋಡಿ, ಹೊಸ ತಗೊಂಬಂದಿದ್ದೀನಿ, ತಗೋ. ಬಾಲ್ ತಗೋ. ಕಾರ್ ನೋಡು. ಇಲ್ಲಿ ತಗೋ. ಚೆನ್ನಾಗಿದ್ಯಾ ಸೊಪ್ಪಿ? ಅವ್ವ, ಮಕ್ಕಳದ್ದು ಊಟ ಆಯ್ತಾ? ಇಲ್ಲಪ್ಪ, ನಿನ್ ಬಿಟ್ಟು ಅವ್ರು ಯಾವತ್ತಾದ್ರೂ ಊಟ ಮಾಡಿದಾರ ಹೇಳು? ನಿದ್ದೆ ಮಾಡ್ಸೋಕ್ಕೂ ನೀನೇ ಇರ್ಬೇಕು, ಊಟ ಮಾಡ್ಸೋಕ್ಕೂ ನೀನೇ ಇರ್ಬೇಕು. ಅದೇನೋ ನಿನ್ ಮ್ಯಾಗೆ ಅದೆಷ್ಟೊಂದು ಪ್ರೀತಿ ಮಗ. ಆದ್ರೆ ಇವ್ರ ವಿಷಯದಾಗಿ ದೇವ್ರು ತುಂಬಾ ಅನ್ಯಾಯ ಮಾಡ್ಬಿಟ್ಟಪ್ಪ. ಪ್ರಪಂಚ ಜ್ಞಾನನೇ ಇಲ್ದಂಗ್ ಮಾಡ್ಬಿಟ್ಟ. ಅವರು ನೋಡ್ತಾ ಇದ್ರೆ ನನ್ ಕರಳ ಕಿತ್ತೋಗುತ್ತೆ ಮಗ. ಯಾಕವಂಗಂತೀಯ? ನಾವ್ ಯಾರಿಗ ಅನ್ಯಾಯ ಮಾಡಿದೀವಿ? ಯಾರು ದ್ರೋಹ ಮಾಡಿದೀವಿ ಹೇಳು? ಆ ದೇವ್ರು ನಮ್ಮನ್ನ ಕೈ ಬಿಡಕ್ಕಿಲ್ಲ. ಖಂಡಿತ ಒಳ್ಳೇದ್ ಮಾಡೇ ಮಾಡ್ತೀವಿ. ಸಮಾಧಾನ ಮಾಡ್ಕೊ. ಊಟಕ್ಕೆ ನಡಿ. ದಿನ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯೋದು, ಯಜಮಾನ ಕೊಡೋ ಕೂಲಿ, ಅಮಾಯಕ ತಂಗೀರು, ಅವನನ್ನೇ ನಂಬ್ಕೊಂಡಿದ್ದ ತಾಯಿ. ಇದಿಷ್ಟೇ ಪ್ರಪಂಚದಲ್ಲಿ ನೆಮ್ಮದಿಯಾಗಿದ್ದ ಸಂತನ್ಗೆ ಇದ್ದಿದ್ದು ಒಂದೇ ಆಸೆ. ಚಿಕ್ಕ ವಯಸ್ಸಲ್ಲೇ ತಲೆಗೆ ಏಟ್ ಬಿದ್ದು ಬುದ್ಧಿ ಕಳ್ಕೊಂಡಿದ್ದ ತಂಗೀರ್ನ ಎಲ್ಲರ ಹಾಗೆ ಮಾಡೋದು. ಅದಕ್ಕೆ ಅಂತ ಅವ್ರನ್ನ ಟೌನ್ನಲ್ಲಿ ಮೆಡಿಕಲ್ ಕ್ಯಾಂಪಿಗೆ ಕರ್ಕೊಂಡು ಹೋದ. ಅಲ್ಲಿ ಡಾಕ್ಟರ್ಸಿಗೆ ತೋರಿಸಿದ. ಅವ್ರನ್ನ ಚೆಕಪ್ ಮಾಡಿದ ಡಾಕ್ಟ್ರು, ನೋಡಪ್ಪ, ಏನು ತೊಂದರೆ ಇಲ್ಲ, ಮಕ್ಕಳು ಚುರುಕಾಗೇ ಇವೆ, ಅವ್ರ ರಿಫ್ಲೆಕ್ಸಸ್ಸು ಚೆನ್ನಾಗಿದೆ. ಏನು ಅಂತಂದ್ರೆ ಕೆಲವು ಟೆಸ್ಟ್ಗಳು, ಸ್ಕ್ಯಾನಿಂಗು ಇವುಗಳನ್ನೆಲ್ಲ ಮಾಡಿಸ್ಬೇಕು. ಅದಕ್ಕೆ ನೀವು ಬೆಂಗಳೂರಿಗೆ ಬರಬೇಕು. ಆ ರಿಪೋರ್ಟ್ಸ್ ಬಂದ್ಮೇಲೆ ಆಪರೇಷನ್ ಮಾಡಿಸಿದ್ರೆ ಖಂಡಿತ ಗುಣವಾಗುತ್ತೆ. ಡಾಕ್ಟರ್ ಹೇಳ್ದಂಗೆ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಕ್ಕೋಸ್ಕರ ಅವ್ನ್ ಕೂಲಿ ಮಾಡ್ತಿದ್ದ ಯಜಮಾನನ ಹತ್ರ ಹೋಗಿ ದುಡ್ಡು ಕೇಳ್ದಾಗ, ಅದೇನೋ ಹೇಳ್ತಾರಲ್ಲ, ಮನೆಗ್ ಮನ್ಸಲ್ಲ ಮಸಾಣಿಗೆ ಎಡ ಅಲ್ಲ ಅಂತ, ಹಂಗೆ ಇವತ್ತೋ ನಾಳೆನೋ ಸಾಯೋರ್ ಬಗ್ಗೆ ನೀ ಯಾಕೆ ಇಷ್ಟ ತಲೆ ಕೆಡ್ಸ್ಕತಿಯಾ? ಸತ್ರೆ ಸಾಯ್ತಾರ ಬಿಡ್ಲಾ? ಮಾತಾಡಿದ್ರೆ ಹುಷಾರ್. ಹೋಗಲ್ಲೇ ಹೋಗ, ಕಂಡಿದ್ದೀನಿ. ಅದೆಂಗ್ ನಿನ್ ತಂಗಿಯರಿಗೆ ಆಪರೇಷನ್ ಮಾಡಿಸಿ ಸರಿ ಮಾಡಿಸ್ಕೊತೀಯೋ? ಈ ಊರ್ನಲ್ಲಿ ಅವ್ನ ಯಾವನ ಹತ್ರ ಕೆಲಸ ಮಾಡಿ ಅನ್ನ ಹುಟ್ಟಿಸ್ಕೊಂತಿದ್ಯೋ ನಾನು ನೋಡೇ ಬಿಡ್ತೀನಿ. ಎಂತ ಕೆಲಸ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಪ್ಪ ನೀನು? ಊರ್ ಗೌಡ್ರನ್ನೇ ಎದುರಾಕೊಂಡ್ ಬಂದ್ಬಿಟ್ಟಿದ್ಯಲ್ಲ. ತಪ್ಪೇನಿಲ್ಲ ಬಿಡವ, ವಿಷಯ ಎಲ್ಲ ಕೇಳಿ ತಿಳ್ಕೊಂಡೆ. ಸಂತೋಷ ಮಾಡ್ಬಾರ್ದು, ತಪ್ಪೇನ್ ಮಾಡಿಲ್ಲ. ಮನ್ಷಿಂಗೆ ಕಷ್ಟ ಅಂತ ಬಂದ್ರೆ ಜೀವಮಾನ ಪೂರ್ತಿ ದುಡ್ದರ್ತ ಬಿಟ್ಟು ಬೇರೆ ಕೇಳಕ್ ಆಗ್ತೈತ? ಹಂಗಂದ್ರೆ ಹೆಂಗ್ ಭದ್ರಣ್ಣ? ಈ ಊರ್ನಾಗ ಅವ್ರ ಮಾತ್ ಮೀರಿ ಯಾರು ಕೆಲ್ಸ ಕೊಡ್ತಾರೆ? ಈಗ ನಾವೆಲ್ ಕೂಲಿ ಮಾಡ್ಬೇಕು? ಯಾಕೆ ಕೂಲಿ ಮಾಡ್ಬೇಕಮ್ಮ? ನಾನಿಲ್ವಾ? ನಾನ್ ಕಷ್ಟ ಆಗಿದ್ದಾಗ ನಿಮ್ ಯಜಮಾನ ನನಗ್ ಸಹಾಯ ಮಾಡಿಲ್ವಾ? ಈಗ ನೀವ್ ಕಷ್ಟದಲ್ಲಿ ಇದ್ದೀರಾ, ನಾನ್ ನಿಮ್ಗೆ ಸಹಾಯ ಮಾಡೋದ್ ಬೇಡವಾ? 6 ತಿಂಗಳು ಸಂತೋಷನ ನನ್ ಜೊತೆ ಬೆಂಗಳೂರು ಕಳ್ಸು. ನಿಮ್ ಮಕ್ಳಿಗೆ ಆಪರೇಷನ್ ಮಾಡೋ ದುಡ್ಡುನು ನಿಮ್ ಜೀವನಕ್ಕೂ ನಾನ್ ವ್ಯವಸ್ಥೆ ಮಾಡ್ತೀನಿ. ನಮ್ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ, ಹೋಗ್ಬಾ ಮಗ. ಭದ್ರಣ್ಣ, ನಿಮ್ ಯಜಮಾನ್ರದ್ದು ಅದೇನೋ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಾರೆ ಅಂದ್ರಲ್ಲ, ಅದೇನು? ಡೀಲು, ಲ್ಯಾಂಡ್ ಡೀಲು. नमस्ते जी। हाँ हेलो मिस्टर सक्सेना। हाँ जी। ये जगह पूरा 30 एकड़ है। हाँ हाँ। नया इंटरनेशनल एयरपोर्ट यहाँ से 10 किलोमीटर दूर है। अच्छा अच्छा। हाईवे 5 किलोमीटर। रिसोर्ट, होटल, लेआउट, आप जो चाहते हैं वो कर सकते हैं। ಅದೆಲ್ಲ ಸರಿ ಸರ್, ಲೋಕಲ್ ಪ್ರಾಬ್ಲಮ್ ಏನಿಲ್ಲ. ನೋಡು, ಡೋಂಟ್ ವರಿ ಮಿಸ್ಟರ್. ಅಲ್ಲಿ ಬೆಳೆ ಸೆಟ್ ನಿಂತವ್ರಲ್ಲ ಅವರೇ ನಮ್ಮ ಯಜಮಾನ್ರು. ಲೀಗಲ್ ಪ್ರಾಬ್ಲಮ್, ಲೋಕಲ್ ಪ್ರಾಬ್ಲಮ್ ಏನು ಬರಲ್ಲ. ಈ ಸರೌಂಡಿಂಗ್ ಏರಿಯಾ ಎಲ್ಲ ನನ್ನ ಕಂಟ್ರೋಲ್ ಅಲ್ಲೇ ಇದೆ. ಆಯ್ತು ಸರ್, ರೇಟ್ ನೆಗೋಷಿಯಬಲ್ ತಾನೆ? ರೇಟಲ್ಲೆಲ್ಲ ಚೇಂಜ್ ಮಾಡಕ್ಕಾಗಲ್ಲ ಸರ್. ಎಕರೆಗೆ 70 ಲಕ್ಷ ರೂಪಾಯಿ, ಒಟ್ಟು 210 ಕೋಟಿ ರೂಪಾಯಿ. ನಮ್ದು ಮೀಡಿಯೇಟರ್ಗಳ ಕಮಿಷನ್ 5 ಕೋಟಿ ರೂಪಾಯಿ. हमें जगह पसंद है, काम खत्म कर देंगे, ठीक है? ಸರಿ, ನಾಳೆನೆ ಮೊದಲು ನಾವು ಒಂದು ಅಗ್ರಿಮೆಂಟ್ ಹಾಕೊಳ್ಳೋಣ. ಓಕೆ? अच्छी, थैंक यू सर। ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್. ಏನ್ ಭದ್ರಣ್ಣ? ಅಣ್ಣ ಏನ್ ಪತ್ತೆನೇ ಇಲ್ಲ, ಎಲ್ಲಿ ಹೋಗಿದ್ದೆ? ಅಣ್ಣ ಊರ್ ಕಡೆ ಹೋಗಿದ್ದೆ ಅಣ್ಣ. ಹಾ. ಮತ್ತೆ ಭದ್ರ ಯಾರದು? ಅಣ್ಣ ನಮ್ಮೂರನೇ, ತುಂಬಾ ಒಳ್ಳೆ ಹುಡುಗ. ನಮಸ್ಕಾರ ಅಣ್ಣ. ಇಲ್ಬಾ. ಅಂದ ಹಾಗೆ ಆ ಕೆಂಗೇರಿ ಜಮೀನ್ ಏನ್ ಮಾಡಿದೆ? ಅಣ್ಣ ಎಲ್ಲ ಮಾತಾ ಮುಗಿಸಿದ್ರಿ ಅಣ್ಣ. ನೀವು ಊನ್ ಬಿಟ್ರೆ ಪಾರ್ಟಿ ಪೇಪರ್ ಸಮೇತ ಕರ್ಕೊಂಡ್ಬತ್ತೀನಿ ಅಣ್ಣ. ಸರಿ, ನಾಳೆನೇ ಸಿಟ್ಟಿಂಗ್ ಅರೇಂಜ್ ಮಾಡಿ. ನೋಡಿ ಸರ್, ಲ್ಯಾಂಡ್ ಇನ್ಸ್ಪೆಕ್ಷನ್ ಆಗಿದೆ, ಲೀಗಲ್ ಒಪಿನಿಯನ್ ತಗೊಂಡಿದ್ದೀರಾ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನನ್ನನ್ನೇ ಕೇಳಿ, ಇಲ್ಲೇ ಇತ್ಯರ್ಥ ಆಗ್ಬೇಡಿ. ನಮ್ಗೇನು ಡೌಟ್ಸ್ ಇಲ್ಲ ಸರ್. ಮೂರ್ತಿ ಅಣ್ಣ, ನಾಳೆ ಬೆಳಿಗ್ಗೆ ರಿಜಿಸ್ಟ್ರೇಷನ್ಗೆ ರೆಡಿ ಮಾಡ್ಬಿಡ್ರಿ. ಆಯ್ತಣ್ಣ. ನೋಡ್ರಿ, ನಾಳೆ ಕೆಲಸ ಆಗಿದ ತಕ್ಷಣನೇ 60 ಲಕ್ಷ ರೂಪಾಯಿ ಕಮಿಷನ್ ಇವ್ರಿಗೆ ತಲುಪಿಸ್ಬಿಡಿ. ಆಗ್ಬೋದು. ಸರಿ ಸರ್. ಎಲ್ಲ ಕ್ಯಾಶ್ ಆಗೇ ಇರ್ಲಿ. ಸರಿ ಆಯ್ತು, ನೀವಿನ್ ಹೊರಡ್ಬೋದು. ಬರ್ತೀವಿ ಸರ್. ಒಳ್ಳೆ ಬರ್ತೀವಿ ಸರ್. ಆಯ್ತು ಭದ್ರಣ್ಣ, ನಾಳೆ ನೀನೇ ಮುಂದೆ ನಿಂತ್ಕೊಂಡು ಕೆಲಸ ಮುಗಿಸು. ಆಯ್ತಣ್ಣ. ನಿನ್ ಕಮಿಷನ್ ಏನಿದೆಯೋ 15 ಲಕ್ಷ ರೂಪಾಯಿ ಬಂದ್ ಸೇರುತ್ತೆ. ಮುನಿಯಪ್ಪ ಎಲ್ಲ ಓಕೆ ತಾನೆ? ಓಕೆ. ಏನ್ರಿ ಪಾರ್ಟಿ ಯಾವಾಗ ಕೊಡಿಸ್ತೀರಾ? ನಾಳೆನೇ ಕೊಡೋಣ. ಓಕೆ ಮೂರ್ತಿ, ಈಗ ಹೆಂಗೆ? ಭದ್ರಣ್ಣ, ನೀನ್ ಕಾರ್ ಹತ್ರ ಹೋಗಿ ನಿಂತಿರೋ, ನಾನು ಸೆಲ್ಲರ್ ಹತ್ರ ಹೋಗಿ ಕಮಿಷನ್ ಅಮೌಂಟ್ ತಗೊಂಡು ಬಂದ್ಬಿಡ್ತೀನಿ. ಓಕೆ? ಸಂತೋಷ ಪಾಪ, ಸದ್ಯ ಅನ್ಕಣಿಗೆ ಆಯ್ತು. ಹೌದಣ್ಣ? ಸಂತೋಷ, ಮೊದಲನೇ ಡೀಲ್ ಹೂವು ಎತ್ತಂಗ ಆಗೋಯ್ತು. ಇನ್ಮೇಲೆ ನೋಡ್ತಾ ಇರು, ಎಂಟೆಂಟ ಡೀಲ್ ಮಾಡ್ತೀನಿ ಅಂತ. ಭದ್ರಣ್ಣ, ಒಳಗ್ ಬನ್ನಿ. ಅಣ್ಣ, ಭದ್ರಣ್ಣಂಗ್ ದುಡ್ಡು ಕೊಡ್ತಾ ಇದೀನಿ ಅಣ್ಣ. ಒಂದ್ ನಿಮಿಷ ಭದ್ರಣ್ಣಂಗ್ ಮಾತಾಡೋಣ. ತಗೊಳ್ಳಿ ಭದ್ರಣ್ಣ. ಅಣ್ಣ ನಮಸ್ಕಾರ ಅಣ್ಣ. ಹಾ, ದುಡ್ಡು ಇಸ್ಕೊಂತ ಇದ್ದೀನಿ ಅಣ್ಣ. ಓಕೆ ಅಣ್ಣ, ನಾಳೆ ಸಾಯಂಕಾಲ ತಂದು ಕೊಡ್ತೀನಿ ಅಣ್ಣ. ಸರಿ ಅಣ್ಣ. ತಗೊಳ್ಳೋಣ 15 ಲಕ್ಷ. ಸಂತೋಷ, 10 ಕಾರು. ಅದು ತಪ್ಪಾಯ್ತು. ನಿಂತ್ಕೋ. ಹುಡುಗಿರ್ನ ಕಂಡ್ರೆ ಸಾಕು, ಡ್ರಾಮಾ ಮಾಡ್ಕೊಂಡು ಮೈ ಮೇಲೆ ಬೀಳ್ತಿರಲ್ಲ ನೋಡಿ. ಸಂತ ಸಂತ ಯಾಕೆ ರೋಗಿಗಳು ಮುಟ್ಟಿಸ್ಕೊಂಡು ಹೋಗ್ತಾರೆ? ಸರ್ ಒಂದ್ ನಿಮಿಷ ಬನ್ನಿ ಸರ್. ನೋಡಿ ಸರ್, ಇದಿಷ್ಟನ್ನು ಮನೆಗೆ ಶಿಫ್ಟ್ ಮಾಡು. ಸರಿ ಸರ್. ಏನ್ ಮಾಡೋದು ಅಂತ ಆಮೇಲೆ ಹೇಳ್ತೀನಿ. ತಗೋ. ಅನ್ಪೂರ್ಣಮ್ಮ, ನಿನ್ ಮಗಳೇನ್ ಬಟ್ಟೆ ಎಲ್ಲ ಕೊಚ್ಚ ಮಾಡ್ಕೊಂಡ್ ಬಂದವಳೆ? ಅಯ್ಯೋ ಲಕ್ಷ್ಮಿ, ಏನೇ ಇದು? ಕೊಚ್ಚಿಲ್ ಬಿಟ್ಬಿಟ್ಟೆಮ್ಮ. ಏನೇ ಚಿಕ್ಕ ಮಕ್ಳ ಹಾಗೆ ಹೇಳ್ತಿದ್ಯಲ್ಲ, ಯಾಕೆ ಆಕಾಶ ನೋಡ್ಕೊಂಡು ಬರ್ತಿದ್ಯೇನೋ? ಹೌದು, ದೇವಸ್ಥಾನಕ್ಕೆ ಹೋಗ್ತೀನಿ ಅಂದವಳು ಎಲ್ಲಿಗೆ ಹೋಗಿದ್ದೆ? ಅಯ್ಯೋ, ದೇವಸ್ಥಾನಕ್ಕೆ ಹೋಗಿದ್ದೆಮ್ಮ. ಪೂಜೆ ಮುಗಿಸ್ಕೊಂಡು ಹೊರಗ್ ಬರ್ತಿದ್ ಹಾಗೆ ಯಾವನು ಪೊರ್ಕಿ ಬಂದು ತಿಕ್ಕಿ ಹೊಟ್ಟು ತಳ್ಬಿಟ್ಟಮ್ಮ. ನಿನಗೇನು ಆಗಿಲ್ಲ ತಾನೆ? ಇಲ್ಲ. ಅವನ್ ಮನೆ ಕಾಯೋಗ ಅಲ್ಲಿದ್ದೋರು ಅವನ್ನ ಹಿಡಿದು ಮುಖಕ್ಕೆ ಉಗಿದು 4 ಬಾರಿಸ್ಲಿಲ್ವಾ? ಬಾರ್ಸೋದಿರ್ಲಿ, ಅವನನ್ ಮಾತಾಡ್ಸೋಕು ಯಾರಿಗೂ ಧೈರ್ಯ ಇರ್ಲಿಲ್ಲ. ಅವನು ಯಾರೋ ದೊಡ್ಡ ರೌಡಿ ಇರ್ಬೇಕು. ರೌಡಿನಾ? ಹೌದಮ್ಮ. ನಾನ್ ನೋಡ್ತಿದ್ ಹಾಗೆ 8 ಜನ ರೌಡಿಗಳು ಅವ್ನ್ ಹೊಡಿಯಕ್ಕೆ ಅಂತ ಬಂದ್ರು.
ಅವ್ರನ್ನೇ ಹೆದರ್ಸಿ ಅಲ್ಲಿಂದ ಓಡೋದ. ಹಾಗೆ ಹಾಳಾಗೋಗ್ಲಿ. ಸದ್ಯ ನಿನಗೇನು ಆಗಿಲ್ಲಲ್ಲ, ಅದಕ್ಕೆ ನಾನ್ ಬೆಳಗ್ಗೆನೆ ಬಡ್ಕೊಂಡೆ. ಹುಟ್ಟಿದಬ್ಬದ ದಿವ್ಸ ದೇವಸ್ಥಾನಕ್ಕೆ ಒಬ್ಳೆ ಹೋಗ್ಬೇಡ, ನಾನು ಬರ್ತೀನಿ ಅಂತ. ನನ್ ಮಾತ್ ಕೇಳಿದ್ಯಾ? ಯಾರು ಕೆಟ್ಕಂಡು ಬಿತ್ತೋ ಏನೋ. ಹೋಗಿ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಮ್ಮ. ನಾನ್ ಬಂದ ದೃಷ್ಟಿ ತೆಗಿತೀನಿ. ತಪ್ಪಿಸ್ಕೊಳ್ಳೋದ ಅಂತ ಹೇಳ್ತಿದೀಯಲ್ಲ, ನಾಚಿಕೆ ಆಗಲ್ವಾ? ಎಲ್ಲೋದ ಅವನು? ಯಾರೋ ಅವನು? ಗೊತ್ತಿಲ್ಲ ಅಣ್ಣ, ಅವ್ನ್ ಯಾರು ಅಂತಾನೆ ಗೊತ್ತಿಲ್ಲ ಅಣ್ಣ. ಏನಲ್ಲ ಆ ಓಡೋದವನು ನನ್ನ ತಮ್ಮನಿಗೆ ಹೊಡೆದು 15 ಲಕ್ಷ ರೂಪಾಯಿ ದುಡ್ಡು ಹೊಡ್ಕೊಂಡು ಹೋಗಿದ್ದಾನೆ. ಹೋಗ್ರು ಸಿಟಿ ಪೂರ್ತಿ ಹುಡುಕಿ ಆ ನನ್ನ ಮಗ ಎಲ್ಲಿ ಸಿಗ್ತಾನೋ ಅಲ್ಲೇ ಕತ್ತಲು ಬಿಸಾಕೊಂಡ್ರು.